ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತ ಪ್ರತಿಕಾರವನ್ನು ತೆಗೆದುಕೊಂಡಿದೆ. ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿರೋದು. ಉಗ್ರರ 9 ಸ್ಥಳಗಳನ್ನು ಗುರುತಿಸಿ ಭಾರತ ಈ ಏರ್ ಸ್ಟ್ರೈಕ್ ಮಾಡಿದೆ. ಆಪರೇಷನ್ ಸಿಂಧೂರ್ ಈ ಹೆಸರಿನಲ್ಲಿ ಭಾರತ ಕಾರ್ಯಾಚರಣೆ ಮಾಡಿರೋದು. ಇನ್ನು ಈ ಕಾರ್ಯಾಚರಣೆಯ ನಂತರ ಜೈ ಹಿಂದ್ ಅಂತ ಭಾರತೀಯ ಸೇನೆ ಪೋಸ್ಟ್ ಮಾಡಿದೆ. ಅದರ ಜೊತೆಗೆ ಜಸ್ಟಿಸ್ ಈಸ್ ಸರ್ವ್ಡ್, ಜೈ ಹಿಂದ್ ಈ ರೀತಿಯಾಗಿ ಪೋಸ್ಟ್ ಅನ್ನು ಮಾಡಲಾಗಿದೆ. ಮುಜಫರ್ಬಾದ್, ಕೋಟ್ಲಿ, ಬಾವಲ್ಪುರ್ ಪ್ರದೇಶದ ಮೇಲೆ ಭಾರತ ಅಲ್ಲಿನ ಉಗ್ರರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದೆ. ಇನ್ನು ಪಾಕಿಸ್ತಾನದ ಟೆರರ್ ಕ್ಯಾಂಪ್ಗಳೆಲ್ಲವೂ ಕೂಡ ಉಡಿಸಾಗಿದೆ. ಮಸೂದ್ ಅಜರ್ನ ಮದರಸಾವನ್ನು ಕೂಡ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಮಸೂದ್ ಅಜರ್ ಮದರಸಾ ಅಲ್ಲಿ ಉಗ್ರ ಕಾರ್ಯಾಚರಣೆಯನ್ನ ಜೊತೆಗೆ ಉಗ್ರ ತರಬೇತಿಯನ್ನ ನಡೆಸಲಾಗ್ತಾ ಇತ್ತು. ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಲಾಗಿತ್ತು. ಗುಪ್ತಚರ ಸಂಸ್ಥೆಗಳಿಂದ ಎಲ್ಲ ಡೀಟೇಲ್ಸ್ ಅನ್ನ ಪಡ್ಕೊಂಡು ಭಾರತ ಬಹಳಷ್ಟು ವ್ಯವಸ್ಥಿತವಾಗಿ ಬಹಳಷ್ಟು ಪ್ಲಾನ್ಡ್ ಆಗಿ ಈ ದಾಳಿಯನ್ನು ಮಾಡಿದೆ. ಭಾರತದ ಕ್ಷಿಪಣಿ ದಾಳಿಯನ್ನ ಪಾಕಿಸ್ತಾನ ಸೇನೆ ಕೂಡ ಖಚಿತಪಡಿಸಿದೆ. 4 ನಗರಗಳನ್ನು ಗುರಿಯಾಗಿಸಿ ದಾಳಿಯಾಗಿದೆ ಅಂತ ಹೇಳಿದೆ. ಭಾವಲ್ಪುರ್, ಕೋಟ್ಲಿ, ಮುಜಾಫರ್ ನಗರದ ಮೇಲೆ ದಾಳಿ ಆಗಿದೆ ಅನ್ನೋದನ್ನ ಪಾಕಿಸ್ತಾನ ಕೂಡ ಇದೀಗ ಪಾಕಿಸ್ತಾನದ ಸೇನೆ ಕೂಡ ಕನ್ಫರ್ಮ್ ಮಾಡ್ತಾ ಇದೆ. ಈ ಹಿಂದೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ 2019ರ ಬಾಲಾಕೋಟ್ ಏರ್ ಸ್ಟ್ರೈಕ್ ಸಂದರ್ಭದಲ್ಲಿ ಪಾಕಿಸ್ತಾನ ಒಪ್ಕೊಂಡಿರಲಿಲ್ಲ ಆರಂಭದಲ್ಲಿ ತನ್ನ ಮೇಲೆ ದಾಳಿ ಆಗಿದೆ ಅಂತ ಹೇಳಿ. ಆದರೆ ಈಗ ಹಾಗಿಲ್ಲ. ಈ ಬಾರಿ ನಡೆಸಿರುವಂತಹ ಭಾರತದ ಈ ಏರ್ ಸ್ಟ್ರೈಕ್ ಅನ್ನ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಪಾಕಿಸ್ತಾನದ ಪ್ರಧಾನಿ ಕೂಡ ಹೌದು, ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳಿರೋದು. ಅದರ ಜೊತೆಗೆ ಪಾಕಿಸ್ತಾನದ ಆರ್ಮಿ ಕೂಡ 5 ಕಡೆಗಳಲ್ಲಿ ಅಟ್ಯಾಕ್ ಆಗಿದೆ ಅಂತ ಒಪ್ಪಿಕೊಂಡಿದೆ. ಪಾಕಿಸ್ತಾನದ 4 ನಗರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿರೋದು. ಕ್ಷಿಪಣಿ ದಾಳಿಯನ್ನ ಪಾಕಿಸ್ತಾನ ಸೇನೆ ಕೂಡ ಖಚಿತಪಡಿಸಿದೆ. 70ಕ್ಕೂ ಹೆಚ್ಚು ಜನರು, ಅಂದ್ರೆ 70ಕ್ಕೂ ಹೆಚ್ಚು ಉಗ್ರರು ಭಾರತದ ಈ ದಾಳಿಯಲ್ಲಿ ಬಲಿಯಾಗಿದ್ದಾರೆ ಅಂತ ಅಪ್ಡೇಟ್ಸ್ಗಳು ಬರ್ತಾ ಇರೋದು. ಸೊ ಹೀಗಾಗಿ ಭಾರತದ ಈ ಏರ್ ಸ್ಟ್ರೈಕ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಭಾರತದ ಸೇನೆ ದಾಳಿಯನ್ನು ಮಾಡಿದೆ. ಭಾರತದ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಸಿಯಾಲ್ಕೋಟ್, ಲಾಹೋರ್ ಏರ್ಪೋರ್ಟ್ ಅನ್ನು ಕೂಡ ಬಂದ್ ಮಾಡಲಾಗಿದೆ. 48 ಗಂಟೆಗಳ ಕಾಲ ಏರ್ಪೋರ್ಟ್ ಗಳನ್ನ ಬಂದ್ ಮಾಡಲಾಗಿದೆ, ಸಂಪೂರ್ಣ ಬಂದ್ ಮಾಡಲಾಗಿದೆ. ಸಿಯಾಲ್ಕೋಟ್ ಹಾಗೂ ಲಾಹೋರ್ ಏರ್ಪೋರ್ಟ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಪಾಕಿಸ್ತಾನ ಅಕ್ಷರಶಃ ಪತರಗುಟ್ಟಿ ಹೋಗಿದೆ. 9 ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿರುವಂತಹ ಈ ಅಟ್ಯಾಕ್ ಪಾಕಿಸ್ತಾನ ತನ್ನ ಮೇಲೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅಟ್ಯಾಕ್ ಆಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯಲ್ಲಿ ತಯಾರಿಗಳನ್ನು ಅದು ಕೂಡ ಮಾಡ್ಕೊಳ್ತಾ ಇತ್ತು, ಅಭ್ಯಾಸಗಳನ್ನ ನಡೆಸಿಕೊಳ್ತಾ ಇತ್ತು. ಹಾಗಿದ್ರೂ ಕೂಡ ಭಾರತ ನಡೆಸಿರುವಂತಹ ಈ ಏರ್ ಸ್ಟ್ರೈಕ್ ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಿಲ್ಲ. ಯಾವೆಲ್ಲ ಗುರಿಗಳನ್ನ ಟಾರ್ಗೆಟ್ ಮಾಡಿತ್ತೋ ಭಾರತ, ಅದೆಲ್ಲವನ್ನ ಕೂಡ ಯಶಸ್ವಿಯಾಗಿ ಉಡಿಸ್ ಮಾಡಿದೆ. ಆ ಕಾರಣದಿಂದಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿ ಉಗ್ರರು ಬಲಿಯಾಗಿದ್ದಾರೆ. ಈ ಅಟ್ಯಾಕ್ ನ ಸಂದರ್ಭದಲ್ಲಿ 70ಕ್ಕೂ ಹೆಚ್ಚು ಉಗ್ರರು ಬಲಿಯಾಗಿದ್ದಾರೆ ಅಂತ ಅಪ್ಡೇಟ್ಸ್ಗಳು ಬರ್ತಾ ಇರೋದು. ಭಾರತದ ಸೇನೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನಡೆಸಿರುವಂತಹ ಕಾರ್ಯಾಚರಣೆ ಪಾಕಿಸ್ತಾನದಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಅದರ ಭಾಗವಾಗಿ ಸಿಯಾಲ್ಕೋಟ್ ಹಾಗೂ ಲಾಹೋರ್ ಏರ್ಪೋರ್ಟ್ ಗಳನ್ನು ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ಸೇನೆ ಈ ದಾಳಿಯನ್ನ ಖಚಿತಪಡಿಸಿದೆ. 4 ನಗರಗಳನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡಿರೋದು. ಬಹವಾಲ್ಪುರ್ ಸೇರಿದಂತೆ 4 ಕಡೆಗಳಲ್ಲಿ ಭಾರತ ದಾಳಿಯನ್ನು ಮಾಡಿದೆ. ಭಾರತ ತನ್ನ ವಾಯು ಪ್ರದೇಶದಿಂದಲೇ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿರೋದು. ಇದು ಗಮನಿಸಬೇಕಾಗಿರುವಂತಹ ಅಂಶ. ತನ್ನ ವಾಯು ಪ್ರದೇಶವನ್ನ ಮೀರಿ ಹೋಗಿಲ್ಲ ಈ ಸಂದರ್ಭದಲ್ಲಿ ಭಾರತ. ಪಾಕಿಸ್ತಾನದ ಎಲ್ಲ ಏರ್ ಫೋರ್ಸ್ ವಿಮಾನಗಳು ಕೂಡ ಅಲರ್ಟ್ ನಲ್ಲಿ ಇದೆ.
ಇನ್ನು ಪಾಕಿಸ್ತಾನದಿಂದ ಈಗಾಗಲೇ ರಿಯಾಕ್ಷನ್ಸ್ ಬಂದಿದೆ. ಭಾರತ ನಡೆಸಿರುವಂತಹ ಈ ದಾಳಿಗೆ ಪಾಕಿಸ್ತಾನ ತನ್ನದೇ ರೀತಿಯಲ್ಲಿ ಉತ್ತರವನ್ನ ಕೊಡುತ್ತೆ ಅಂತ ಹೇಳಿದೆ. ಭಾರತದ ತಾತ್ಕಾಲಿಕ ಸಂತೋಷ ನಿರಂತರ ದುಃಖವಾಗಿ ಬದಲಾಗುತ್ತೆ. ಇದು ಪಾಕಿಸ್ತಾನದ ರಿಯಾಕ್ಷನ್ಸ್. ನಾವು ಗಮನಿಸ್ತಾ ಇದ್ದೀವಿ, ಭಾರತದಿಂದ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅಟ್ಯಾಕ್ ಆಗಬಹುದು ಅನ್ನುವಂತ ಆತಂಕ ಪಹಲ್ಗಾಮ್ನಲ್ಲಿ ನಡೆಸಿರುವಂತಹ ಉಗ್ರರ ಕೃತ್ಯದ ನಂತರ ಪಾಕಿಸ್ತಾನಗಿತ್ತು. ಅದಾದ ನಂತರ ಸತತವಾಗಿ ಪಾಕಿಸ್ತಾನ ಅನೇಕ ಕಡೆಗಳಲ್ಲಿ ಭಾರತಕ್ಕೆ ಅಣ್ವಸ್ತ್ರ ದಾಳಿ ಎಚ್ಚರಿಕೆಯನ್ನು ಕೊಡ್ತಲೇ ಬರ್ತಾ ಇತ್ತು. ಅಣ್ವಸ್ತ್ರ ದಾಳಿ ನಮ್ಮ ಬಳಿ ಇದೆ, ನಾವು ಅಣ್ವಸ್ತ್ರ ದಾಳಿಯನ್ನ ನಡೆಸ್ತೀವಿ, ಈ ಮಾತುಗಳನ್ನು ಹೇಳಿಕೊಂಡು ಬರ್ತಾ ಇದೆ. ಈಗಲೂ ಕೂಡ ಪಾಕಿಸ್ತಾನದಿಂದ ಅದೇ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಭಾರತದ ತಾತ್ಕಾಲಿಕ ಸಂತೋಷ ನಿರಂತರ ದುಃಖವಾಗಿ ಬದಲಾಗುತ್ತೆ ಅಂತ ಪಾಕಿಸ್ತಾನ ಹೇಳ್ತಾ ಇರೋದು. ಆದ್ರೆ ಭಾರತ ನಡೆಸಿರುವಂತಹ ಈ ಒಂದು ಉಗ್ರರ ವಿರುದ್ಧದ ದಾಳಿಗೆ ಸಂಬಂಧಪಟ್ಟಂತೆ ಅಟ್ಯಾಕ್ ಆಗುವಂತ ನಿರೀಕ್ಷೆ ಇದ್ರೂ ಕೂಡ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಪಾಕಿಸ್ತಾನದ ಸೇನೆ ಎಷ್ಟರ ಮಟ್ಟಿಗೆ ಭಾರತದ ದಾಳಿಯನ್ನ ಎದುರಿಸೋದಕ್ಕೆ ಸಿದ್ಧ ಆಗಿದೆ, ಯಾವ ರೀತಿಯಾಗಿ ರೆಡಿ ಆಗಿದೆ, ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಪಾಕಿಸ್ತಾನ ಈಗ ವಿಶ್ವದ ಮುಂದೆ ಅಕ್ಷರಶಃ ಬೆತ್ತಲಾದಂತೆ ಕಾಣಿಸ್ತಾ ಇದೆ. ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ, ತಾನೆಷ್ಟು ಅಸಹಾಯಕ ಅನ್ನೋದನ್ನ ಈ ಒಂದು ದಾಳಿಯಲ್ಲಿ ಗೊತ್ತಾಗ್ತಾ ಇದೆ. ಗೊತ್ತಿತ್ತು ಪಾಕಿಸ್ತಾನಕ್ಕೆ ಭಾರತದಿಂದ ದಾಳಿ ಆಗತ್ತೆ ಅಂತ ಹೇಳಿಕೊಂಡು, ಉಗ್ರರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗುತ್ತೆ ಅನ್ನುವಂಥದ್ದು ಗೊತ್ತಿತ್ತು ಅದಕ್ಕೆ. ಹಾಗಿದ್ರೂ ಕೂಡ ಈ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಿಲ್ಲ. ಪಿಒಕೆ ಮಾತ್ರ ಅಲ್ಲ, ಪಾಕಿಸ್ತಾನದ ಡೀಪ್ ಇನ್ಸೈಡ್ ಹೋಗಿ ಭಾರತ ದಾಳಿಯನ್ನು ಮಾಡಿದೆ. 4 ನಗರಗಳನ್ನು ಗುರಿಯಾಗಿಸಿಕೊಂಡು ಮಾಡಿರುವಂತಹ ದಾಳಿ, 9 ಕಡೆಗಳಲ್ಲಿ ಉಗ್ರರು ಎಲ್ಲಿ ಅಡಗಿದ್ದಾರೆ, ಉಗ್ರರ ನೆಲೆ ಎಲ್ಲಿದೆ, ಆ ಡೀಟೇಲ್ಸ್ ಅನ್ನ ಗುಪ್ತಚರ ಸಂಸ್ಥೆಗಳಿಂದ ಪಡ್ಕೊಳ್ಳಲಾಗಿತ್ತು. ಅದರ ಬೆನ್ನಲ್ಲೇ ಈ ದಾಳಿಯನ್ನ ನಡೆಸಲಾಗಿದೆ. ಬಹಳಷ್ಟು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು ನಡೆಸಿರುವಂತಹ ಈ ದಾಳಿಯಲ್ಲಿ 70 ಉಗ್ರರು ಪ್ರಾಣ ಕಳ್ಕೊಂಡಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿಗೆ ಭಾರತ ಈ ರೀತಿಯಾಗಿ ಪ್ರತೀಕಾರವನ್ನು ತೆಗೆದುಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.